ವಿಧಾನಸಭೆಯಲ್ಲಿ ಸ್ಪೀಕರ್ ಆಸನದ ಬಳಿ ಫೋಟೋ ಶೂಟ್ ಅನ್ನ ಮಾಡಿಸಲಾಗಿದ್ದಂತೆ ಸ್ಪೀಕರ್ ಖಾದರ್ ಅವರೊಂದಿಗೆ ಕೆಲವರಿಂದ ಫೋಟೋ ಶೂಟ್ ಆಗಿದ್ದಂತೆ ಮಂಗಳೂರು ಪಾಲಿಕೆಯ ಮಾಜಿ ಮೇಯರ್ ಅಶ್ರಫ್, ಮುಖಂಡರಾದ ನವೀಸ್ ಡಿಸೋಜಾ ಹಾಗೂ ಇತರರು ಫೋಟೋ ಶೂಟ್ ಮಾಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ರೀತಿಯಾದಂತಹ ಪ್ರಕರಣಗಳು ಹಿಂದೆಂದೂ ಕೂಡ ನಡೆದಿಲ್ಲ. ಈ ರೀತಿಯಾಗಿ ಪ್ರಕರಣಗಳು ಇದೇ ಮೊದಲು ಅಂತ ಕಾಣಿಸುತ್ತೆ. ವಿಧಾನಸಭೆಯಲ್ಲಿ ಸ್ಪೀಕರ್ ಆಸನದ ಬಳಿ ಫೋಟೋ ಶೂಟ್ ಅನ್ನ ಮಾಡಿಸಿರೋದು ಎಷ್ಟು ಸರಿ ಅನ್ನುವಂತಹ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಒಂದು ರಮ್ಯಾ, ನೀವು ಹೇಳ್ತಾ ಇದ್ರಿ ಇಂಥ ದೃಶ್ಯಗಳು ಕಾಣೋದಕ್ಕೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇರೋದು, ಈ ರೀತಿ ನಿಯಮಗಳು ಇದೆಯಾ? ಸ್ಪೀಕರ್ ಆಸನದ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ನಿಯಮಗಳು ಏನ್ ಹೇಳುತ್ತೆ ಆ ಪ್ರಶ್ನೆ ಇದೆ. ಅಧಿವೇಶನ ನಡೆದಾಗ ಈ ರೀತಿ ಫೋಟೋ ಶೂಟ್ ಆಗಿದೆಯಾ, ಅಥವಾ ಅಧಿವೇಶನಕ್ಕೆ ಮುನ್ನ ಆಗಿರೋದಾ, ಅಥವಾ ಕಲಾಪ ಮುಗಿದ ಬಳಿಕ ಈ ರೀತಿ ಫೋಟೋ ಶೂಟ್ ಆಗಿರೋದಾ ಗೊತ್ತಿಲ್ಲ. ಬಟ್ ಈ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಒಂದು ಪ್ರಶ್ನೆ, ಸ್ಪೀಕರ್ ಆಸನದ ಪಕ್ಕದಲ್ಲಿ ನಿಂತ್ಕೊಂಡು ಈ ರೀತಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂತದೊಂದು ಫೋಟೋ ಸ್ಪೀಕರ್ ಯುಟಿ ಖಾದರ್ ಅವರು ತೆಗೆಸ್ಕೊಂಡಿರೋದೇ ಈಗ ಚರ್ಚೆನ ಹುಟ್ಟು ಹಾಕಿದೆ. ಇನ್ನೆಷ್ಟೇ ಮಾಹಿತಿ ಸಿಗಬೇಕು ಯಾವ ಸಂದರ್ಭದಲ್ಲಿ ಆಗಿರುವ ಫೋಟೋ ಶೂಟ್ ಇದು ಅಂತ. ರಮ್ಯಾ ಹೇಳ್ತಾ ಇದ್ರು, ಈ ಹಿಂದೆ ಯಾವತ್ತೂ ಕೂಡ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಕ್ಕಿರ್ಲಿಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ನಮಗ್ ಗೊತ್ತಿರೋ ಮಾಹಿತಿ ಅಂದ್ರೆ ಈ ರೂಲ್ಸ್ ಇದೆಯಾ ಇಲ್ವಾ? ಸೆಷನ್ ನಡೆದಾಗ ಆಗಿರೋದಾ, ಸೆಷನ್ ಮುಗಿದ ಮೇಲೆ ಆಗಿರೋದಾ? ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ವಿಜಯ್. ಶ್ರುತಿ, ವಿಧಾನಸಭೆಯ ಕಲಾಪದಲ್ಲಿ ಸ್ಪೀಕರ್ ಚೇರು ಅಥವಾ ಸಭಾಪತಿ ಪರಿಷತ್ನ ಸಭಾಪತಿ ಚೇರ್ ಏನಿದೆ ಅದಕ್ಕೆ ಆದಂಥ ಒಂದು ಸ್ಯಾಂಟಿಟಿ ಇರುವಂಥದ್ದು, ಘನತೆ ಗೌರವ ಇರುವಂಥದ್ದು. ಎಲ್ಲ ಮುಖ್ಯಮಂತ್ರಿಗಳ ಸಮೇತ ಎಲ್ಲ ಶಾಸಕರು ಸಚಿವರುಗಳು ಕೂಡ ಮಾನ್ಯ ಸಭಾಧ್ಯಕ್ಷರೇ ಅಂತ ಅವರನ್ನು ಉದ್ದೇಶಿಸಿ ಮಾತಾಡೋದು, ಅಷ್ಟರ ಮಟ್ಟಿಗೆ ಆ ಸ್ಪೀಕರ್ಗೆ ಗೌರವ ಇರುವಂಥದ್ದು. ಎಲ್ಲ ಶಾಸಕರು ಮುಖ್ಯಮಂತ್ರಿಗಳಿಂದ ಮೇಲೆ ಆ ಚೇರ್ ಇರುವಂಥದ್ದು. ಈ ಚೇರಿನ ಬಳಿ ಬೇರೆ ಯಾರೋ ವ್ಯಕ್ತಿಗಳು, ಸಾರ್ವಜನಿಕರು ಅಥವಾ ಕಾರ್ಯಕರ್ತರು ಇರ್ಬೋದು, ಅವರು ಬಂದು ಫೋಟೋ ತೆಗೆಸ್ಕೊಳ್ಳುವಂಥ ಸಂಬಂಧಪಟ್ಟಂತೆ ಈಗ ಚರ್ಚೆಯ ವಿಚಾರ ಆಗಿರುವಂಥದ್ದು. ಈ ಹಿಂದೆ ಸದನ ನಡೆಯುವಂಥ ಸಂದರ್ಭದಲ್ಲಿ ಶ್ರುತಿ, ಶಾಸಕರನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಒಳಗಡೆ ಪ್ರವೇಶಕ್ಕೆ ಅವಕಾಶ ಇಲ್ಲ. ಈಗ ಅಂದರೆ ಮಂಗಳೂರಿನ ಮಾಜಿ ಮಹಾಪೌರರೊಬ್ಬರು ಅಶ್ರಫ್ ಅಂತ, ಮತ್ತೆ ಹಾಲಿ ಸದಸ್ಯರೊಬ್ಬರು ಸ್ಪೀಕರ್ ಯುಟಿ ಖಾದರ್ ಅವರ ಜೊತೆ ಈ ಚೇರಿನಲ್ಲಿ ಫೋಟೋವನ್ನು ತೆಗೆಸ್ಕೊಂಡಿರುವಂಥದ್ದು. ಇದು ಪ್ರತಿಪಕ್ಷಗಳ ಆಕ್ರೋಶ ಕೂಡ ಕಾರಣ ಆಗುವಂತ ಸಾಧ್ಯತೆ ಇರುವಂಥದ್ದು, ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂಥದ್ದು. ಯಾಕಂದ್ರೆ ಸ್ಪೀಕರ್ ಚೇರಿಗೆ ಆಗಲೇ ಹೇಳಿದ ರೀತಿಯಲ್ಲಿ ಒಂದು ಘನತೆ ಗೌರವ ಇರುವಂಥದ್ದು. ಇಂಥ ಚೇರಲ್ಲಿ ಯಾರು ಬೇಕಾದ್ರೂ ಕೂಡ ಫೋಟೋ ತೆಗೆಸ್ಕೊಳ್ಬಹುದಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನಾಳೆ ದಿನ ಬೇರೆಯವರು ಕೂಡ ಫೋಟೋ ತೆಗೆಸ್ಕೊಳ್ಳೋಕೆ ಅವಕಾಶ ಕೇಳಿದ್ರೆ ಏನ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಚರ್ಚೆಯ ವಿಚಾರ ಆಗಿರುವಂಥದ್ದು. ನೋಡ್ಬೇಕಿದು ಯಾವಾಗ ಫೋಟೋ ತೆಗೆಸ್ಕೊಂಡ್ರು ಅನ್ನೋಂಥದ್ದು ಸಂಬಂಧಪಟ್ಟಂತೆ ಸ್ಪಷ್ಟತೆ ಇಲ್ಲ. ಬಹುಶಃ ಸದನ ನಡೆಯುವಂಥ ಸಂದರ್ಭದಲ್ಲಿ ತೆಗೆಸ್ಕೊಂಡ್ರೆ ಏನು ಅನ್ನೋಂಥದ್ದು. ಯಾಕಂದ್ರೆ ಆ ಸ್ಪೀಕರ್ ಬಳಿ ಚೇರ್ ಬಳಿ ಹೋಗ್ಬೇಕಾದ್ರೆ ಸ್ಪೀಕರ್ ಮಾತ್ರ ಅವಕಾಶ ಇರುವಂಥದ್ದು, ಮತ್ತು ಈ ಸಂಬಂಧಪಟ್ಟಂತೆ ಯಾರು ಅವ್ರು ಕರ್ಕೊಂಡು ಹೋದ್ರು ಅನ್ನುವಂಥದ್ದು. ಜೊತೆಗೆ ಸ್ಪೀಕರ್ ಅವರ ಜೊತೆಲೇ ಫೋಟೋ ತೆಗೆಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಇದಕ್ಕೆ ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಈಗ ಸ್ಪೀಕರ್ ಅವರಿಗೆ ಅಂದ್ರೆ ನಿಯಮದಲ್ಲಿ ನಿಯಮ ಅಂತ ಆ ಥರದ್ದೇನಿಲ್ಲ, ಅದಕ್ಕೆ ಅದು ಗೌರವ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡ್ತಾರೆ ಅಥವಾ ಏನು ಸ್ಪಷ್ಟನೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಿಧಾನಸಭೆಯಲ್ಲಿ ಸ್ಪೀಕರ್ ಆಸನದ ಬಳಿ ಫೋಟೋ ಶೂಟ್ ಅನ್ನ ಮಾಡಿಸಲಾಗಿದ್ದಂತೆ ಸ್ಪೀಕರ್ ಖಾದರ್ ಅವರೊಂದಿಗೆ ಕೆಲವರಿಂದ ಫೋಟೋ ಶೂಟ್ ಆಗಿದ್ದಂತೆ ಮಂಗಳೂರು ಪಾಲಿಕೆಯ ಮಾಜಿ ಮೇಯರ್ ಅಶ್ರಫ್, ಮುಖಂಡರಾದ ನವೀಸ್ ಡಿಸೋಜಾ ಹಾಗೂ ಇತರರು ಫೋಟೋ ಶೂಟ್ ಮಾಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ರೀತಿಯಾದಂತಹ ಪ್ರಕರಣಗಳು ಹಿಂದೆಂದೂ ಕೂಡ ನಡೆದಿಲ್ಲ. ಈ ರೀತಿಯಾಗಿ ಪ್ರಕರಣಗಳು ಇದೇ ಮೊದಲು ಅಂತ ಕಾಣಿಸುತ್ತೆ. ವಿಧಾನಸಭೆಯಲ್ಲಿ ಸ್ಪೀಕರ್ ಆಸನದ ಬಳಿ ಫೋಟೋ ಶೂಟ್ ಅನ್ನ ಮಾಡಿಸಿರೋದು ಎಷ್ಟು ಸರಿ ಅನ್ನುವಂತಹ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಒಂದು ರಮ್ಯಾ, ನೀವು ಹೇಳ್ತಾ ಇದ್ರಿ ಇಂಥ ದೃಶ್ಯಗಳು ಕಾಣೋದಕ್ಕೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇರೋದು, ಈ ರೀತಿ ನಿಯಮಗಳು ಇದೆಯಾ? ಸ್ಪೀಕರ್ ಆಸನದ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ನಿಯಮಗಳು ಏನ್ ಹೇಳುತ್ತೆ ಆ ಪ್ರಶ್ನೆ ಇದೆ. ಅಧಿವೇಶನ ನಡೆದಾಗ ಈ ರೀತಿ ಫೋಟೋ ಶೂಟ್ ಆಗಿದೆಯಾ, ಅಥವಾ ಅಧಿವೇಶನಕ್ಕೆ ಮುನ್ನ ಆಗಿರೋದಾ, ಅಥವಾ ಕಲಾಪ ಮುಗಿದ ಬಳಿಕ ಈ ರೀತಿ ಫೋಟೋ ಶೂಟ್ ಆಗಿರೋದಾ ಗೊತ್ತಿಲ್ಲ. ಬಟ್ ಈ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಒಂದು ಪ್ರಶ್ನೆ, ಸ್ಪೀಕರ್ ಆಸನದ ಪಕ್ಕದಲ್ಲಿ ನಿಂತ್ಕೊಂಡು ಈ ರೀತಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂತದೊಂದು ಫೋಟೋ ಸ್ಪೀಕರ್ ಯುಟಿ ಖಾದರ್ ಅವರು ತೆಗೆಸ್ಕೊಂಡಿರೋದೇ ಈಗ
ಚರ್ಚೆನ ಹುಟ್ಟು ಹಾಕಿದೆ. ಇನ್ನೆಷ್ಟೇ ಮಾಹಿತಿ ಸಿಗಬೇಕು, ಯಾವ ಸಂದರ್ಭದಲ್ಲಿ ಆಗಿರುವ ಫೋಟೋಶೂಟ್ ಇದು ಅಂತ ರಮ್ಯಾ ಹೇಳ್ತಾ ಇದ್ರು. ಈ ಹಿಂದೆ ಯಾವತ್ತೂ ಕೂಡ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಕ್ಕಿರ್ಲಿಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ನಮಗ್ ಗೊತ್ತಿರೋ ಮಾಹಿತಿ ಅಂದ್ರೆ ಈ ರೂಲ್ಸ್ ಇದೆಯಾ ಇಲ್ವಾ, ಸೆಷನ್ ನಡೆದಾಗ ಆಗಿರೋದಾ, ಸೆಷನ್ ಮುಗಿದ ಮೇಲೆ ಆಗಿರೋದಾ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ವಿಜಯ್. ಶ್ರುತಿ, ವಿಧಾನಸಭೆಯ ಕಲಾಪದಲ್ಲಿ ಸ್ಪೀಕರ್ ಚೇರು ಅಥವಾ ಸಭಾಪತಿ ಪರಿಷತ್ನ ಸಭಾಪತಿ ಚೇರ್ ಏನಿದೆ ಅದಕ್ಕೆ ಆದಂತ ಒಂದು ಸ್ಯಾಂಟಿಟಿ ಇರುವಂಥದ್ದು, ಘನತೆ ಗೌರವ ಇರುವಂಥದ್ದು. ಎಲ್ಲ ಮುಖ್ಯಮಂತ್ರಿಗಳ ಸಮೇತ ಎಲ್ಲ ಶಾಸಕರು ಸಚಿವರುಗಳು ಕೂಡ ಮಾನ್ಯ ಸಭಾಧ್ಯಕ್ಷರೇ ಅಂತ ಅವರನ್ನು ಉದ್ದೇಶಿಸಿ ಮಾತಾಡೋದು, ಅಷ್ಟರ ಮಟ್ಟಿಗೆ ಆ ಸ್ಪೀಕರ್ಗೆ ಆ ಗೌರವ ಇರುವಂಥದ್ದು. ಎಲ್ಲ ಶಾಸಕರು ಮುಖ್ಯಮಂತ್ರಿಗಳಿಂದ ಮೇಲೆ ಆ ಚೇರ್ ಇರುವಂಥದ್ದು. ಈ ಚೇರಿನ ಬಳಿ ಬೇರೆ ಯಾರೋ ವ್ಯಕ್ತಿಗಳು, ಸಾರ್ವಜನಿಕರು ಅಥವಾ ಕಾರ್ಯಕರ್ತರು ಇರ್ಬೋದು, ಅವರು ಬಂದು ಫೋಟೋ ತೆಗೆಸ್ಕೊಳ್ಳುವಂತ ಸಂಬಂಧಪಟ್ಟಂತೆ ಈಗ ಚರ್ಚೆಯ ವಿಚಾರ ಆಗಿರುವಂಥದ್ದು. ಈ ಹಿಂದೆ ಸದನ ನಡೆಯುವಂಥ ಸಂದರ್ಭದಲ್ಲಿ ಶ್ರುತಿ, ಶಾಸಕರನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಒಳಗಡೆ ಪ್ರವೇಶಕ್ಕೆ ಅವಕಾಶ ಇಲ್ಲ. ಈಗ ಅಂದ್ರೆ ಮಂಗಳೂರಿನ ಮಾಜಿ ಮಹಾಪೌರರೊಬ್ಬರು ಅಶ್ರಫ್ ಅಂತ ಮತ್ತೆ ಹಾಲಿ ಸದಸ್ಯರೊಬ್ಬರು ಸ್ಪೀಕರ್ UT ಖಾದರ್ ಅವರ ಜೊತೆ ಈ ಚೇರಿನಲ್ಲಿ ಫೋಟೋವನ್ನು ತೆಗೆಸ್ಕೊಂಡಿರುವಂಥದ್ದು. ಇದು ಪ್ರತಿಪಕ್ಷಗಳ ಆಕ್ರೋಶ ಕೂಡ ಕಾರಣ ಆಗುವಂತ ಸಾಧ್ಯತೆ ಇರುವಂಥದ್ದು. ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂಥದ್ದು. ಯಾಕಂದ್ರೆ ಸ್ಪೀಕರ್ ಚೇರಿಗೆ ಆಗಲೇ ಹೇಳಿದ ರೀತಿಯಲ್ಲಿ ಒಂದು ಘನತೆ ಗೌರವ ಇರುವಂಥದ್ದು. ಇಂಥ ಚೇರಲ್ಲಿ ಯಾರು ಬೇಕಾದ್ರೂ ಕೂಡ ಫೋಟೋ ತೆಗೆಸ್ಕೊಳ್ಬಹುದಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನಾಳೆ ದಿನ ಬೇರೆಯವರು ಕೂಡ ಫೋಟೋ ತೆಗೆಸ್ಕೊಳ್ಳೋಕೆ ಅವಕಾಶ ಕೇಳಿದ್ರೆ ಏನ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಚರ್ಚೆಯ ವಿಚಾರ ಆಗಿರುವಂಥದ್ದು. ನೋಡ್ಬೇಕಿದು ಯಾವಾಗ ಫೋಟೋ ತೆಗೆಸ್ಕೊಂಡ್ರು ಅನ್ನೋಂಥದ್ದು ಸಂಬಂಧಪಟ್ಟಂತೆ ಸ್ಪಷ್ಟತೆ ಇಲ್ಲ. ಬಹುಶಃ ಸದನ ನಡೆಯುವಂಥ ಸಂದರ್ಭದಲ್ಲಿ ತೆಗೆಸ್ಕೊಂಡ್ರೆ ಏನು ಅನ್ನೋಂಥದ್ದು. ಯಾಕಂದ್ರೆ ಆ ಸ್ಪೀಕರ್ ಬಳಿ ಚೇರ್ ಬಳಿ ಹೋಗ್ಬೇಕಾದ್ರೆ ಸ್ಪೀಕರ್ಗೆ ಮಾತ್ರ ಅವಕಾಶ ಇರುವಂಥದ್ದು ಮತ್ತು ಈ ಸಂಬಂಧಪಟ್ಟಂತೆ ಯಾರು ಅವ್ರು ಕರ್ಕೊಂಡು ಹೋದ್ರು ಅನ್ನುವಂಥದ್ದು. ಜೊತೆಗೆ ಸ್ಪೀಕರ್ ಅವರ ಜೊತೆಲೇ ಫೋಟೋ ತೆಗೆಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಇದಕ್ಕೆ ಉತ್ತರ ಕೊಡಬೇಕಾದಂತ ಪರಿಸ್ಥಿತಿ ಇರುವಂಥದ್ದು. ಈಗ ಸ್ಪೀಕರ್ ಅವರಿಗೆ ಅಂದ್ರೆ ನಿಯಮದಲ್ಲಿ ನಿಯಮ ಅಂತ ಆ ಥರದ್ದೇನಿಲ್ಲ, ಅದಕ್ಕೆ ಅದು ಗೌರವ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡ್ತಾರೆ ಅಥವಾ ಏನು ಸ್ಪಷ್ಟನೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.